Hmm? So now we'll discuss about oxoacids of halogens. And here in oxoacids of halogen, we have fluorine. So fluorine does not form so many oxoacids here. So it can form only one oxoacid, that is HOF. HOF. So this is the only one oxoacid of fluorine, HOF. Okay, so because of high electronegativity and small size, fluorine is going to form only one oxoacid, that is HOF, known as fluoroic acid ಅಥವಾ hypofluorous acid ಅಂತ ಕರಿತೀವಿ. Hypofluorous acid. So hypofluorous acid ಅಂತ ಕರಿತೀವಿ ಅಥವಾ fluoroic acid. So this is the only one oxoacid of fluorine. So fluorine the ಒಂದೇ ಒಂದು oxoacid formation ಆಗುತ್ತೆ. ಇದು ಬಿಟ್ಟು other halogens ಏನಿದೆ they can form several oxoacids. Where most of the oxoacids we cannot isolate them in the pure state. So ಇಲ್ಲಿ ಏನು oxoacids ಬರುತ್ತೆ ನಮಗೆ halogens ಅಲ್ಲಿ ಅದರಲ್ಲಿ most of them you cannot isolate, and most of them are going to be stable only in the aqueous solution or in the form of their salt. So in the form of salt agbodu or in the aqueous solution they are going to be stable. So the fluorine has one oxoacid, as I told, HOF. So moving on to the next, that is chlorine. So chlorine has some different oxoacids and it forms in all oxidation states, that is HOCl, HOClO and HOClO2 and HOClO3. So you can write like this also, or else you can also write it as HClO2. ಈ ತರನೂ ಬರೀಬಹುದು, ನೋ ಪ್ರಾಬ್ಲಮ್. HOClO ಬರೀಬಹುದು ಅಥವಾ HClO2 ಅಂತ ಬರೀಬಹುದು. ಸೊ ಎರಡೂ ಕೂಡ ಕರೆಕ್ಟ್. ಬೋತ್ ಆರ್ ಗೋಯಿಂಗ್ ಟು ಬಿ ರೈಟ್ ಹಿಯರ್. ಓಕೆ, ಸೊ ಇದು ಕೇಸಲ್ಲಿ ಅಷ್ಟೇ ನೀವು HClO3 ಅಂತ ಬರೀಬಹುದು, ಇಲ್ಲೂ ಕೂಡ HClO4 ಅಂತ ಬರೀಬಹುದು. So these are also going to be oxoacids only. I have just expanded that in the form of to show the hydrogen oxygen bond na ತೋರಿಸೋದಕ್ಕೆ. Okay, so hydrogen oxygen bond na ತೋರಿಸೋದಕ್ಕೆ ನಾನು ಇಲ್ಲಿ ತೋರಿಸ್ತೀನಿ. ಸೊ ಅದರಿಂದ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಎಷ್ಟು ಹೈಡ್ರೋಜನ್ ಬಾಂಡ್ ಆಗಿದೆ ಆಕ್ಸೋಆಸಿಡ್ಸ್ ಅಲ್ಲಿ, ಸೊ ಹೌ ಮಚ್ ಹೈಡ್ರೋಜನ್ ದಟ್ ಕ್ಯಾನ್ ಗಿವ್ ಅಂತ. ಸೊ ಇಲ್ಲಿ ಇನ್ನೊಂದು ನಾವು ನೆನ್ಪಿಟ್ಕೊಬೇಕು, ಆಲ್ ದೀಸ್ ಆರ್ ಗೋಯಿಂಗ್ ಟು ಬಿ monoprotic. All are going to be monoprotic. So monoprotic ಅಂದ್ರೆ they can donate only one hydrogen. So only one hydrogen donate ಮಾಡಬಹುದು. So ಅದರಿಂದ they are going to be monoprotic ಅಥವಾ monobasic ಅಂತ we can call. Okay. So oxidation number ನೋಡೋದಾದ್ರೆ, so ಎಲ್ಲಾದ್ರೂನು so ಇಲ್ಲಿ +1 and this is +3 and here +5 and +1. So I am saying the oxidation state of chlorine here. So ಎಲ್ಲ ಸ್ಟೇಟ್ ಅಲ್ಲೂ chlorine the oxidation state ಹೇಳ್ತಾ ಇದೀನಿ ಇಲ್ಲಿ. So according to their oxidation state, so chlorine is forming oxoacid in all the oxidation state, which is not possible by other rest of the elements of the halogen family. So ಏನು ನಾವು ಕ್ಲೋರಿನ್ ನೋಡಿದ್ವಿ, ಕ್ಲೋರಿನ್ +1 ಆಕ್ಸಿಡೇಷನ್ ಸ್ಟೇಟ್ ಇರೋದು ಒಂದೇ ಒಂದು ಫ್ಲೂರಿಕ್ ಆಸಿಡ್ ಅಥವಾ ಹೈಪೋಫ್ಲೂರಸ್ ಆಸಿಡ್ ನ ಫಾರ್ಮೇಶನ್ ಮಾಡುತ್ತೆ. ಮತ್ತೆ ನೀವು ಬೇರೆ ಹ್ಯಾಲೋಜನ್ಸ್ ಗೆ ಬಂದ್ರೆ ಐ ವಿಲ್ ಶೋ ದಟ್ ಬೇರೆ ಹ್ಯಾಲೋಜನ್ಸ್ ಯಾವ್ಯಾವ ಅಂತ. ಸೊ ಬಿಫೋರ್ ಗೆಟಿಂಗ್ ದಟ್ ವಿ ವಿಲ್ ಫಿನಿಶ್ ಅಪ್.
ಓಕೆ, ಸೊ ಇಲ್ಲಿ ನಾನು ತಗೊಂಡ್ರೆ ದಿಸ್ ಒನ್ ವೇರ್ ಆಕ್ಸಿಜನ್ ಆಟಮ್ ಇಸ್ 3, ಸೊ ಇದನ್ನ ನಾವು ಹ್ಯಾಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಹ್ಯಾಲಿಕ್ ಆಸಿಡ್. ಓಕೆ, ಸೊ ಇಲ್ಲಿ ಆಕ್ಸಿಜನ್ 3 ಇದೆ. ಸೊ ಆಕ್ಸಿಜನ್ ಇನ್ಕ್ರೀಸ್ ಆದ್ರೆ ಟುವರ್ಡ್ಸ್ ದ ರೈಟ್ ಸೈಡ್ ನೀವು ಆಕ್ಸಿಜನ್ ಇನ್ಕ್ರೀಸ್ ಆಗುತ್ತೆ ನೋಡಿ. ಸೊ ಆಕ್ಸಿಜನ್ ಇನ್ಕ್ರೀಸ್ ಆಗಿರೋದನ್ನ ನಾವು ಪರ್ ಹ್ಯಾಲಿಕ್ ಆಸಿಡ್ ಅಂತ ಕರಿತೀವಿ. ಆಕ್ಸಿಜನ್ ಇನ್ಕ್ರೀಸ್ ಆಗಿದೆ ಪರ್ ಹ್ಯಾಲಿಕ್. ಸೊ ದಿಸ್ ಇಸ್ ಪರ್ ಹ್ಯಾಲಿಕ್. ಸೊ ಈ ಕಡೆ ಆಕ್ಸಿಜನ್ ಕಮ್ಮಿ ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ಹ್ಯಾಲಿಕ್ ಇಂದ ಆಕ್ಸಿಜನ್ ಕಮ್ಮಿ ಆದ್ರೆ ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಹ್ಯಾಲಸ್ ಆಸಿಡ್. ಸೊ ಡಿಕ್ರೀಸ್ ಆದ್ರೆ ಅದು ಹ್ಯಾಲಸ್ ಆಸಿಡ್. ಇನ್ನು ಅದಕ್ಕಿಂತ ಡಿಕ್ರೀಸ್ ಆದ್ರೆ ಅದನ್ನ ಹೈಪೋಹ್ಯಾಲಸ್ ಆಸಿಡ್. ಓಕೆ, ಸೊ ಈ ಬೇಸಿಸ್ ಮೇಲೆ ನಾವು ಬರ್ಕೊಂಡಿದ್ದೀವಿ. ಸೊ ಹೈಪೋಹ್ಯಾಲಸ್ ಆಸಿಡ್ ಅಂದ್ರೆ ಆಕ್ಸಿಜನ್ ಆಟಮ್ ತುಂಬಾ ಕಮ್ಮಿ ಇರುತ್ತೆ, ಪರ್ ಹ್ಯಾಲಿಕ್ ಅಂದಾಗ ಆಕ್ಸಿಜನ್ ಆಟಮ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲಿ ಹ್ಯಾಲಸ್ ಜಾಗದಲ್ಲಿ ನೀವು ಕ್ಲೋರಿನ್ ಹಾಕೊಳ್ಳೋದಾದ್ರೆ ಸೊ ಹೈಪೋಕ್ಲೋರಸ್ ಆಸಿಡ್. ನಾನು ಜನರಲ್ ಆಗಿ ಹೇಳಿದೀನಿ ಎಲ್ಲದಕ್ಕೂ ಹ್ಯಾಲೋಜನ್ ಗ್ರೂಪ್ಗೆ. ಓಕೆ, ಸೊ ಇಲ್ಲಿ ನಾವು ಕ್ಲೋರಿನ್ HOCl ಹೇಳೋದಾದ್ರೆ ಹೈಪೋಕ್ಲೋರಸ್ ಆಸಿಡ್, HOClO2 ಹೇಳೋದಾದ್ರೆ ಕ್ಲೋರಸ್ ಆಸಿಡ್. ಇಲ್ಲಿ ಕ್ಲೋರಿಕ್ ಆಸಿಡ್ ಅಂಡ್ ದಿಸ್ ಒನ್ ಇಸ್ ಪರ್ಕ್ಲೋರಿಕ್ ಆಸಿಡ್. ಸೊ ಈ ತರ ಅವುಗಳು ಚೇಂಜಸ್ ಆಗುತ್ತೆ, ಅವುಗಳು ವೇರಿ ಆಗುತ್ತೆ. ಓಕೆ, ಸೊ ಕ್ಲಿಯರ್ ಆಗಿದೆ ಇದು? ಓಕೆ, ಸೊ ಇದಿಷ್ಟು ನಮ್ಗೆ ಏನು ಆಕ್ಸಾಸಿಡ್ಸ್ ಆಫ್ ಕ್ಲೋರಿನ್. ಸೊ ಇಲ್ಲಿ ಆಕ್ಸಾಸಿಡ್ಸ್ ಆಫ್ ಕ್ಲೋರಿನ್ ಅಲ್ಲಿ ಸೊ ಒನ್ ಮೋರ್ ಥಿಂಗ್ ವಾಟ್ ವಿ ನೀಡ್ ಟು ರಿಮೆಂಬರ್ ಇಸ್, ನಿಮ್ಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಬರೀ ಆಕ್ಸೈಡ್ಸ್ ಆಫ್ ಕ್ಲೋರಿನ್ ಮಾತ್ರ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಸೊ 4 ಆಕ್ಸೈಡ್ಸ್ ಏನಿದೆ ಕ್ಲೋರಿನ್, ಆ 4 ಆಕ್ಸೈಡ್ಸ್ ಕ್ಲೋರಿನ್ ಮಾತ್ರ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಸೊ ಬರೀ 4 ಕಲ್ತ್ಕೊಂಡ್ರೆ ಸಾಕು. ಸೊ ಈಗ HOCl ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, HOCl ಅಲ್ಲಿ ಆಕ್ಸಾಸಿಡ್ ಅಂದ ತಕ್ಷಣ ಒಂದು ಆಕ್ಸಿಜನ್ ಹೈಡ್ರೋಜನ್ ಬಾಂಡ್ ಆಗಿರ್ಲೇಬೇಕು. ಸೊ ಆ ಬಾಂಡ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ನಮ್ಗೆ Cl. ಸೊ ಇಟ್ಸ್ ವೆರಿ ಸಿಂಪಲ್. ಅದೇ ರೀತಿ ನೆಕ್ಸ್ಟ್ ಈ ಕಡೆ ಬಂದ್ರೆ ಪುನಃ ಇದು ಕಾಮನ್, ಇದು OH ಕಾಮನ್ ಆಗಿದೆ. ರೈಟ್, ಸೊ H ಮತ್ತೆ O ಕಾಮನ್ ಆಗಿರುತ್ತೆ. ಸೊ ನೆಕ್ಸ್ಟ್ Cl. ಓಕೆ, ಸೊ ಇದಕ್ಕೆ ಸೊ ಇನ್ನೊಂದು ಆಕ್ಸಿಜನ್, ಸೊ ಅದೇನಾಗುತ್ತೆ ಡಬಲಿ ಬಾಂಡ್ ಆಗಿರುತ್ತೆ. ಸೊ ದಟ್ ಈಸ್ ಗೋಯಿಂಗ್ ಟು ಡಬಲಿ ಬಾಂಡ್ ಟು ದ ಕ್ಲೋರಿನ್. ಓಕೆ, ಸಿಮಿಲರ್ಲಿ ಅಗೇನ್ ಇಫ್ ಐ ಕಮ್ ಟು ದಿಸ್, ಅಗೇನ್ ಇಲ್ಲೂ ಕೂಡ OH ಕಾಮನ್, OH ಕಾಮನ್ ಆಗಿರುತ್ತೆ. ಓಕೆ, ಸೊ OH ಕಾಮನ್ ಆಗಿರುತ್ತೆ ಇಲ್ಲಿ. ಮತ್ತೆ ಕ್ಲೋರಿನ್ ತಗೊಂಡ್ರೆ ನೀವು, ಸೊ ಅಲ್ಲಿ ಕ್ಲೋರಿನ್ಗೆ 2 ಆಕ್ಸಿಜನ್, ಸೊ ಆ 2 ಆಕ್ಸಿಜನ್ ಡಬಲಿ ಬಾಂಡೆಡ್ ಆಗಿರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಡಬಲಿ ಬಾಂಡ್. ಸೊ ನೆಕ್ಸ್ಟ್ ಪರ್ಕ್ಲೋರಿಕ್ ಬಂದ್ರೆ ಸೊ ಅಗೇನ್ O ಮತ್ತೆ H ಮತ್ತೆ ಏನು Cl ಇರುತ್ತೆ. ಈ Cl ಗೆ 3 ಆಕ್ಸಿಜನ್ ಡಬಲ್ ಬಾಂಡ್ ಆಗಿರುತ್ತೆ. Okay, so 3 oxygens are going to be doubly bonded. So these are the structures of oxoacids of chlorine. Chlorine the oxoacid to structure. So you should remember these things. Okay. So ಗೊತ್ತಾಗಿದೆ ಇದು ಸ್ಟ್ರಕ್ಚರ್ಗಳು ಕೇಳ್ತಾರೆ, ಇಂಪಾರ್ಟೆಂಟ್ ಅದಕ್ಕೆ. So after halogens of chlorine ಮತ್ತೆ bromine, chlorine ಮತ್ತೆ fluorine ಆದ್ಮೇಲೆ so next we have oxoacids of bromine ಮತ್ತೆ iodine ನೋಡ್ಬೇಕು. So only chlorine can form all oxoacids in all the oxidation steps, but ಬೇರೆ ಫಾರ್ಮೇಶನ್ ಮಾಡಲ್ಲ. ಸೊ ಹಾಗಾಗಿ ನಮಗೆ ಬ್ರೋಮಿನ್ ಮತ್ತೆ ಐಡಿನ್ ಅಲ್ಲಿ ಬಂದ್ರೆ the case of bromine and iodine. So bromine will form HOBr and HOBrO2 and HOBr
O3. Okay, so HOBr O2, HOBr ಮತ್ತೆ HOBr O3. So ಅದು HOBr O3 ಅಗೇನ್ ಆಕ್ಸಿಜನ್ ಜಾಸ್ತಿ ಇದೆ ಪರ್ಬ್ರೋಮಿಕ್ ಆಗುತ್ತೆ. HOBr O2 ಬ್ರೋಮಿಕ್ ಆಸಿಡ್ ಆಗುತ್ತೆ. HOBr ಹೈಪೋಬ್ರೋಮಸ್ ಆಸಿಡ್ ಆಗುತ್ತೆ. Okay. Similarly iodine ಗೆ ಬಂದ್ರೆ iodine ಕೂಡ HOI and HOiO2 and HOiO3. So ಇದು ಮೂರನ್ನ ಫಾರ್ಮೇಷನ್ ಮಾಡುತ್ತೆ. ಓಕೆ, ಓಕೆ ಕ್ಲಿಯರ್ ಆಗಿದೆಯಾ ಇದು? ಸೊ ಇಷ್ಟು ಆಕ್ಸೋ ಆಸಿಡ್ಸ್ ಗಳು ನೆನ್ಪಿಟ್ಕೊಬೇಕು. ಜೊತೆಗೆ ಈ ಆಕ್ಸೋ ಆಸಿಡ್ಸ್ ಗೆ ವಿ ಹ್ಯಾವ್ ಟು ನೋಟ್ ಡೌನ್ ದ ಅನ್ಹೈಡ್ರೈಡ್. ಸೊ ಅನ್ಹೈಡ್ರೈಡ್ಸ್ ನ ನೋಟ್ ಮಾಡ್ಕೊಬೇಕು. ಆಕ್ಸೋ ಆಸಿಡ್ಸ್ ಅನ್ಹೈಡ್ರೈಡ್ಸ್ ನ ನೋಟ್ ಮಾಡ್ಕೊಬೇಕು. Okay, so idradu anhydride ne find out ಮಾಡಬೇಕು. How we can find out the anhydrides of this? So for example, if you take here HOCl ತಗೊಂಡ್ವಿ, ಇದ್ರದ್ದು anhydride ಹೇಗೆ ಗೊತ್ತಾಗುತ್ತೆ ನಿಮಗೆ? So Cl2O, when you react that with the water, so Cl2O ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿ. ಸೊ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ? HOCl ಬರುತ್ತೆ ನೋಡಿ, right? So similarly, if you take Cl2O3, Cl2O5 and Cl2O7, ಸೊ ಎಲ್ಲಾನು ನೀವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ರೆಸ್ಪೆಕ್ಟಿವ್ ನಿಮ್ಗೆ ಏನು ಆಕ್ಸೋ ಆಸಿಡ್ಸ್ ಬರುತ್ತೆ. ಸೊ ಕ್ವಶನ್ ಅಲ್ಲಿ ನೀವು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ, ಇದ್ರದ್ದು ಅನ್ಹೈಡ್ರೈಡ್ ಯಾವುದು, ಈ ಆಕ್ಸೋ ಆಸಿಡ್ ಅನ್ಹೈಡ್ರೈಡ್ ಯಾವುದು ಅಂತ. ಸೊ ಯು ಶುಡ್ ಬಿ ರಿಮೆಂಬರಿಂಗ್ ದಟ್. ಓಕೆ, ಸೊ ಎಲ್ಲಾನು ClO2, ClO, Cl2O3 ನೋಡಿ, ಇಲ್ಲಿ Cl ಕಾನ್ಸ್ಟೆಂಟ್ ಇದೆ, Cl2 ಎಲ್ಲದರಲ್ಲೂ ಕಾನ್ಸ್ಟೆಂಟ್ ಇದೆ. ಆಕ್ಸಿಜನ್ ನ ನೀವು ಆಡ್ ನಂಬರ್ ಅಲ್ಲಿ ಬರ್ಬಿಟ್ರೆ ಮುಗೀತು. ಸೊ O3 1 3 5 7 ಆಡ್ ನಂಬರ್ ಅಲ್ಲಿ ಬರ್ಕೊಂಡ್ರೆ ಸೊ ಮುಗೀತು. ಈಗ ಹೈಪೋಕ್ಲೋರಸ್ ಆಸಿಡ್, ಹೈಪೋಕ್ಲೋರಸ್ ಬಂತು. ಸೊ ನೆಕ್ಸ್ಟ್ ಇದನ್ನ ನೀವು ರಿಯಾಕ್ಟ್ ಮಾಡಿದಾಗ ಸೊ ನಿಮ್ಗೆ ನೆಕ್ಸ್ಟ್ ಯಾವುದು ಕ್ಲೋರಸ್ ಆಸಿಡ್ ಬರುತ್ತೆ. ಓಕೆ, ಸೊ ಕ್ಲೋರಸ್ ಆಸಿಡ್ ಬರುತ್ತೆ ಇದು ವಾಟರ್ ಜೊತೆ ರಿಯಾಕ್ಟ್ ಮಾಡಿ. ಸೊ ಆ ತರ ನೆಕ್ಸ್ಟ್ ರೆಸ್ಪೆಕ್ಟಿವ್ ನಿಮ್ಗೆ ಆಕ್ಸೋ ಆಸಿಡ್ಸ್ ಗಳು ಬರುತ್ತೆ. ಓಕೆ, ಸೊ ಅದೇ ರೀತಿ ಈಗ HOBr ಹೇಳಿ ನೀವೇ, ಆಕ್ಸೋ ಆಸಿಡ್ ಯಾವುದು? Br2. Yes, so that is going to be Br2O, right? So ಅದೇ ರೀತಿ ಇಲ್ಲಿ ಬಂದ್ರೆ Br2O5. O7. Yes. So they are the anhydrides. So ಅದೇ ರೀತಿ write down the anhydrides for iodine. iodine ಗೂ ಕೂಡ ನೀವೇ anhydrides ಗಳು ಯಾವ್ದು ಯಾವ್ದು ಅಂತ ಬರ್ಕೊಳ್ಳಿ. So you should remember that. So anhydride ಗಳನ್ನ ಕೇಳ್ತಾರೆ ಕ್ವೆಶ್ಚನ್ಸ್ ಎಕ್ಸಾಮ್ ಕಾಂಪಿಟೇಟಿವ್. ಓಕೆ, ಸ್ಟ್ರಕ್ಚರ್ ಸೇಮ್ ಅದೇ, ಏನು ಹೈಪೋಹ್ಯಾಲಸ್ ವ್ಯಾಲಸ್ ಎಲ್ಲ ಬರ್ತಿದೆ ನೋಡಿ, ಅದೇ ಸ್ಟ್ರಕ್ಚರ್ ಇನ್ನೇನು ಡಿಫ್ರೆಂಟ್ ಆಗಲ್ಲ. ಕ್ಲಿಯರ್ ಆಗಿದೆ ಎಲ್ರಿಗೂ ಆಕ್ಸೋ ಆಸಿಡ್ಸ್? Yes, sir. ಓಕೆ, ಗುಡ್.
So that's about oxoacids of halogen. So ಅಷ್ಟು oxoacids of halogen ಆಗುತ್ತೆ. Okay. So ಏನಾದ್ರು oxoacids ಅಲ್ಲಿ ಡೌಟ್ಸ್ ಇದೆಯಾ? No, sir. No, sir. Okay. So after oxoacids, next we have is the interhalogen compound. So interhalogen compounds ಬಗ್ಗೆ so beginning alle we have discussed about interhalogen compounds. So ಏನು interhalogen compounds ಅಂದ್ರೆ? Compounds between two different halogens. Yes, compounds between two different halogens alva. So halogen react with the halogen. So ಹಾಗಾಗಿ ಇಲ್ಲಿ we have four different types of interhalogens. So one is XX ಅಂದ್ರೆ XX ಅಂದ್ರೆ ಅಲ್ಲಿ ಎರಡು halogen, ಅಲ್ಲಿ ನಾವೇನ್ ಮಾಡ್ತಿದ್ರೆ XX dash ಅಂತ ತೋರಿಸ್ತೀವಿ, ಇನ್ನೊಂದು XX dash 3 ಅಂತ ಇದೆ. ಓಕೆ, ಸೊ ಅದೇ ರೀತಿ XX dash 5, XX dash 7, ಸೊ ಅದನ್ನ ಇಲ್ಲಿ AX3 ಅಂತಾನು ತಗೊಂಡಿದ್ದಾರೆ. ಓಕೆ, ಸೊ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಏನು ಒಂದು X ಇದೆ, ಇಟ್ ಕ್ಯಾನ್ ನೆವರ್ ಬಿ ಫ್ಲೂರಿನ್, ಇದು ಫ್ಲೂರಿನ್ ಆಗಲ್ಲ. ಅಥವಾ X ಡ್ಯಾಶ್ ಅಂತ ಏನಾದ್ರು ನಾವು ತಗೊಂಡಿದ್ರೆ ಅದು ಅಯೋಡಿನ್ ಆಗಲ್ಲ. ಓಕೆ, ಸೊ ವೇರ್ X is ಲಾರ್ಜರ್ ಸೈಜ್, ಸೊ ಇವಾಗ ಯಾವತ್ತು ಲಾರ್ಜರ್ ಸೈಜ್ ಇರಬೇಕು, ಈ X ಯಾವತ್ತು ಸ್ಮಾಲರ್ ಸೈಜ್ ಇರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇಂಟರ್ಹ್ಯಾಲಜನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಸೊ X ಡ್ಯಾಶ್ ಅಂತ ತಗೊಂಡಿರ್ಬೋದು ನೀವು, ಅಥವಾ AX ಅಂತ ತಗೊಂಡಿರ್ಬೋದು ನೀವು. ಸೊ ಯಾವ್ದು ಫಸ್ಟ್ ಅಲ್ಲಿ ಇರುತ್ತೆ ಅದು ನಮ್ಗೆ ಲಾರ್ಜ್ ಸೈಜ್ ಇರಬೇಕು. ನೆಕ್ಸ್ಟ್ ಬರುವಂತದ್ದು ನಮ್ಗೆ ಯಾವತ್ತೂ ಸ್ಮಾಲ್ ಸೈಜ್ ಇರಬೇಕು. ಸೊ ಇದನ್ನ ನೆನ್ಪಿಟ್ಕೋಬೇಕು, ಇಂಟರ್ಹ್ಯಾಲಜನ್ ಕಾಂಪೌಂಡ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದರಲ್ಲಿ ನಾವು ಕೆಲವೊಂದು ಇಂಟರ್ಹ್ಯಾಲಜನ್ ಕಾಂಪೌಂಡ್ಸ್ ಗಳನ್ನ ಸ್ಟಡಿ ಮಾಡಿದೀವಿ. ಸೊ ಕೆಲವೊಂದು ನಾನು ಹೇಳಿದೆ ನಿಮ್ಗೆ, IF3 ಮತ್ತೆ IF5, IF7 ಅಂತ. ಸೊ ಆಸ್ ಪರ್ ಯುವರ್ NCERT textbook we have to discuss the structures of ಯಾವುದು IF3, IF4, ಸಾರಿ IF5 ಮತ್ತೆ IF7. ಸೊ ಅದ್ರದ್ದು ಸ್ಟ್ರಕ್ಚರ್ ಗಳನ್ನ ಡಿಸ್ಕಸ್ ಮಾಡೋಣ. Okay, so I'll discuss that structure and then we'll move on to the preparation of that. So ಈಗ ಸ್ಟ್ರಕ್ಚರ್ಸ್ ಗೆ ಬಂದ್ರೆ, so first I'll take X dash. ಸೊ ಇದರಲ್ಲಿ ನಮ್ಗೆ ಇರುವಂತದ್ದು ಫಸ್ಟ್ IF. ಓಕೆ, ಸೊ IF ಬಂದ್ರೆ ಅಯೋಡಿನ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಗೊಂಡ್ರೆ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಇದೊಂದು ಗ್ರೌಂಡ್ ಸ್ಟೇಟ್, 5F2, 5F5 ಮತ್ತೆ 5D0. ಓಕೆ, ಸೊ ಇಲ್ಲಿ 5S2 and 5P5 ಅಲ್ಲಿ then the 5D. Okay, so ಇಲ್ಲಿ 5S2 ಅಲ್ಲಿ will be having 2 electrons and in 5F5 will have 5 electrons. Okay, so ಈಗ ನಾವಿಲ್ಲಿ ನೋಡಿದ್ರೆ ಇಲ್ಲಿ ಫೈಂಡ್ ಔಟ್ ಮಾಡಿ, ಇದು ಗ್ರೌಂಡ್ ಸ್ಟೇಟ್, ದಿಸ್ ಒನ್ ಇಸ್ ಇನ್ ದ ಗ್ರೌಂಡ್ ಸ್ಟೇಟ್. ಓಕೆ, ಸೊ ಗ್ರೌಂಡ್ ಸ್ಟೇಟ್ ಅಲ್ಲಿ ಈಗ ಹೈಬ್ರಿಡೈಸೇಷನ್ ಎಷ್ಟು ಅಂತ ಹೇಳ್ತೀರಾ? What is the hybridization now? What will be the hybridization?
ನೋಡಿದ ತಕ್ಷಣ ಹೇಳ್ಬೋದಲ್ಲ ಇಲ್ಲಿದೆಯಲ್ಲ ಏನ್ ಹೈಬ್ರಿಡೈಸೇಷನ್. sp3 ಅಲ್ವಾ ಹೈಬ್ರಿಡೈಸೇಷನ್. sp3 ಇದೆ. ಇದರಲ್ಲಿ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವೆ? 3 ಇದೆ ನೋಡಿ. 1 2 and 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಒಂದು ಅನ್ಪೇರ್ಡ್ ಇದೆ. ಈ ಒಂದು ಅನ್ಪೇರ್ಡ್ ಏನಿದೆ ಫ್ಲೂರಿನ್ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ ಅಲ್ವಾ. ಸೊ ಒಂದು ಸಿಂಗಲ್ ಬಾಂಡ್ ಮಾಡ್ಕೊಳ್ಳುತ್ತೆ. ಸೊ ಐ ಮತ್ತೆ ಎಫ್ ಮಧ್ಯ ಒಂದು ಸಿಂಗಲ್ ಬಾಂಡ್ ಆಗುತ್ತೆ. ಸೊ ಇನ್ನು 3 ಏನಾಗುತ್ತೆ ಇದರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಕ್ಲಿಯರ್ ಆಗಿದೆಯಾ? ಹೈಬ್ರಿಡೈಸೇಷನ್ ನೋಡಿದ್ರೆ ಜಾಮೆಟ್ರಿ ಏನ್ ಅನ್ಸುತ್ತೆ? ಟೆಟ್ರಾ ಹೆಡ್ರಾ ಅಲ್ವಾ. ಬಟ್ ಇಲ್ಲಿ ನೀವು ನೋಡಿದ್ರೆ ಶೇಪು ಏನಿದೆ? ಅರ್ಥ ಮಾಡ್ಕೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇದ್ರ ಮೇಲೆ ಕೇಳ್ತಾರೆ. ಹೈಬ್ರಿಡೈಸೇಷನ್ sp3 ನೋಡಿದ್ರೆ ಟೆಟ್ರಾಹೆಡ್ರಲ್. ಇದು ಆಲ್ಮೋಸ್ಟ್ ಟೆಟ್ರಾಹೆಡ್ರಲ್ ತರನೇ ಇದೆ ನೋಡಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, ಅದು ಟೆಟ್ರಾಹೆಡ್ರಲ್ ತರನೇ ಅರೇಂಜ್ಮೆಂಟ್ ಆಗಿದೆ. ಬಟ್ ಐ ಮತ್ತೆ ಎಫ್ ಮಾತ್ರ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇದ್ದ ಐ ಮತ್ತೆ ಫ್ಲೂರಿನ್ ಬಾಂಡಿಂಗ್ ಮಾಡ್ಕೊಂಡಿರೋದ್ರಿಂದ ಸೊ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನ ಮಾತ್ರ ಕನ್ಸಿಡರ್ ಮಾಡಿದ್ರೆ ಅದು ಲೀನಿಯರ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಲೀನಿಯರ್. ಕ್ಲಿಯರ್ ಆಗಿದ್ಯಾ? ಇದು ಅರ್ಥ ಆಯ್ತಾ ಎಲ್ರಿಗೂ? ಓಕೆ. ಸೊ ಇದೇ ರೀತಿ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಈಗ, ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಹೋಗ್ಬೇಕು. ಸೊ ವಿಲ್ ಗೋ ಟು ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್. ಸೊ ಗ್ರೌಂಡ್ ಸ್ಟೇಟ್ ಆಯ್ತು ಇದು. ಸೊ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಹೋದಾಗ ಏನಾಗುತ್ತೆ? ಸೊ ಎಲ್ಲಿ ಪೇರಿಂಗ್ ಇತ್ತು ಅಲ್ಲಿಂದ ಒಂದ್ ಎಲೆಕ್ಟ್ರಾನ್ ನಮಗೆ ಜಂಪ್ ಆಗುತ್ತೆ. ಓಕೆ. ಸೊ ಇಲ್ಲಿ ಗ್ರೌಂಡ್ ಸ್ಟೇಟ್ ಆಯ್ತು. ಈಗ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್. ಸೊ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಆದಾಗ ಸೊ ಇಲ್ಲಿಂದ ಒಂದು ಜಂಪ್ ಆಗಿ ಎಲೆಕ್ಟ್ರಾನ್ ಇಲ್ಲಿ. ಕ್ಲಿಯರ್ ಆಗಿದೆಯಾ? ಇವಾಗ ಹೈಬ್ರಿಡೈಸೇಷನ್ ಹೇಳಿ. sp3d will be yes. So sp3d will be the hybridization. So ಈಗ ಲೋನ್ ಪೇರ್ ನಮಗೆ 2 ಇದೆ. ಈಗ ಅಯೋಡಿನ್ 3 ಅನ್ಪೇರ್ಡ್ ಇದೆ ಅಂದ್ರೆ 3 ಅಯೋಡಿನ್ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ. IF3 ಹೌದಾ? IF3 3 ಬಾಂಡಿಂಗ್ ಮಾಡ್ಕೊಂಡು ಇನ್ನೇನಿದೆ? 2 ಲೋನ್ ಪೇರ್ ಇದೆಯಾ? ಸೊ ಇನ್ನೆರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವೆ. ಓಕೆ. ಸೊ ಈಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದು ನೋಡಿದ್ರೆ ನಿಮ್ಗೆ ಸ್ಕ್ವೇರ್ ಪಿರಮಿಡಲ್ ಅನ್ಸುತ್ತೆ, ಸ್ಕ್ವೇರ್ ಬೈಪಿರಮಿಡಲ್ ಅನ್ಸುತ್ತಾ? ಸ್ಕ್ವೇರ್ ಬೈಪಿರಮಿಡಲ್ ಇದು ಜಾಮೆಟ್ರಿ. ಸಾರಿ, ಇದು ಟ್ರಿಗೋನಲ್ ಬೈಪಿರಮಿಡಲ್ ಜಾಮೆಟ್ರಿ ಹೌದಲ್ವಾ? ಟ್ರಿಗೋನಲ್ ಬೈಪಿರಮಿಡಲ್ ಇರ್ಬೇಕು. ಬಟ್ ಯಾವ ಶೇಪ್ ಅಲ್ಲಿ ಇದೆ? ಟ್ರಿಗೋನಲ್ ಬೈಪಿರಮಿಡಲ್ ಜಾಮೆಟ್ರಿ ಇರಬೇಕಿತ್ತು. ಬಟ್ ನೀವು ಅಬ್ಸರ್ವ್ ಮಾಡಿ ಶೇಪ್ ಏನ್ ಬರ್ತಿದೆ? ಸೊ ಟಿ ಶೇಪ್ ಅಲ್ಲಿ ಇದು ಬರುತ್ತೆ ನಮ್ಗೆ. ಸೊ ಇಟ್ ವಿಲ್ ಹ್ಯಾವ್ ಟಿ ಶೇಪ್. ಓಕೆ. ಸಿಮಿಲರ್ ಆಗಿ ನೀವು IF5 ಗೆ ಮಾಡಿ ಹೇಳಿ ನನಗೆ. ಟ್ರೈ ಫಾರ್ IF5. ಯಾವ್ದು? IF3 ಅಲ್ವಾ? IF5 ಗೆ ಮಾಡಿ. ಟ್ರೈ ಫಾರ್ IF5 ಸೆಕೆಂಡ್ ಎಕ್ಸೈಟೇಷನ್ ಸ್ಟೇಟ್. ಈಗ IF5 ಟ್ರೈ ಮಾಡಿ. IF5 ಟ್ರೈ ಮಾಡಿದ್ರೆ ಸೆಕೆಂಡ್ ಎಕ್ಸೈಟೇಷನ್ ಸ್ಟೇಟ್ ಹೋಗುತ್ತೆ. ಟ್ರೈ ಫಾರ್ ದಟ್ IF5.
ಸೊ ಶೇಪ್ ಏನ್ ಬರುತ್ತೆ? ಸೊ sp3 d2 ಬಂದ ತಕ್ಷಣ ನಮ್ಗೆ ಜಾಮೆಟ್ರಿ ಗೊತ್ತಿದೆ. ಏನ್ ಜಾಮೆಟ್ರಿ? ಆಕ್ಟಾಹೆಡ್ರಲ್ ಅಲ್ವಾ? ಸೊ ಈಗ ಆಕ್ಟಾಹೆಡ್ರಲ್ ಅಂದ್ರೆ ನಮ್ಗೆ IF5. ಸೊ ಐಡಿನ್ ಸೆಂಟ್ರಲ್ ಬಂದ್ರೆ ಸೊ ಈ ಕಡೆ 4 ಫ್ಲೋರಿನ್ ಒಂದು. ಸೊ IF ಇಲ್ಲಿದೆ. ಸೊ ಇನ್ನೊಂದು I can place here and one lone pair of electrons you can place here. ಸೊ ಆಕ್ಟಾಹೆಡ್ರಲ್ ಇರಬೇಕು. ಸೊ ನಾವು ಬರೀ ಲೋನ್ ಪೇರ್ ನ ಬಿಟ್ಟು ತಗೊಳ್ಳೋದಾದ್ರೆ this is going to be square pyramidal ಆಗಿದೆ. So this is going to be square pyramidal. ಕ್ಲಿಯರ್ ಆಗಿದೆಯಾ? Yes, sir. Yes, sir. ಆಯ್ತಾ? ಓಕೆ. ಸೊ ಸಿಮಿಲರ್ಲಿ ಯು ಟ್ರೈ ಫಾರ್ IF7 ಗೆ ನೀವೇ ಟ್ರೈ ಮಾಡಿ. ಓಕೆ. ಸೊ ಅದನ್ನ ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೆಟ್ಸ್ ಸಿ. ಸೊ ನಿಮ್ಗೆ ಗೊತ್ತಾಗಿದೆ ಇಲ್ವ ಅಂತ. IF7 ನಾನು ಮಾಡಲ್ಲ. IF7 ಗೆ ಏನಾಗುತ್ತೆ? ಅಗೇನ್ ಥರ್ಡ್ ಎಕ್ಸೈಟೇಷನ್ ಸ್ಟೇಟ್ ಹೋಗ್ಬೇಕು ನೀವು ಅಲ್ವಾ? ಸೊ ಥರ್ಡ್ ಎಕ್ಸೈಟೇಷನ್ ಸ್ಟೇಷನ್ ಹೋದಾಗ ನಿಮ್ಗೆ ಏನ್ ಶೇಪ್ ಬರುತ್ತೆ, ಸೊ ದಟ್ ಯು ಹ್ಯಾವ್ ಟು ಡೂ ಇಟ್ ಇನ್ ಯುವರ್ ಓನ್. ಓಕೆ. ಸೊ ಟ್ರೈ ಫಾರ್ ದಟ್. ಇಷ್ಟು ಕ್ಲಿಯರ್ ಆಗಿದೆ ಎಲ್ರಿಗೂ? Yes, sir. Okay. So we'll move on to the preparation now. Preparation of interhalogen compounds. So ಇದು ತುಂಬಾ ಇಂಪಾರ್ಟೆಂಟ್. So ಇಲ್ಲಿ interhalogen compounds can be prepared by direct combination. So first method ಏನಿದೆ, ನಾವು ಇಲ್ಲಿ direct combination ಮಾಡ್ಕೊತೀವಿ. So by direct combination of action of halogen over on lower interhalogen compounds. So you can see here Cl2 and F2. So ಎರಡು ಕೂಡ 1 ವಾಲ್ಯೂಮ್ ಇದೆ. So equal volume ಇದೆ. So equal volume ಇದ್ದಾಗ they are forming ClF. So when you are taking fluorine in excess, that is one of the reactant in excess, then you'll get ClF3. Okay, so different type of products what you are taking, so that is going to be depending upon the moles or ಯಾವ reactant ಎಷ್ಟು ತಗೋತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನಮಗೆ. Okay. So similarly you can see here, actually ನಿಮಗೆ even in competitive exams ಅಲ್ಲೂ ಕೂಡ ಅವರು ಇದನ್ನ ಕೇಳ್ತಾರೆ, ಯಾವ್ದನ್ನ ಎಕ್ಸೆಸ್ ಅಲ್ಲಿ ತಗೋತಿದೀವಿ, ಯಾವ್ದನ್ನ ಇಕ್ವಿಮೋಲಾರ್ ಅಲ್ಲಿ ತಗೊಂಡಿದೀವಿ. So that is very important. So ನೀವು ಪ್ರಾಡಕ್ಟ್ ಅನ್ನು ನೋಡಿ you can predict which is taken in excess. ಪ್ರಾಡಕ್ಟ್ ನ ನೋಡಿ you can predict which is in equimolar. So ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. So that you should keep in mind. So one side ನೀವು ನೋಡಬಹುದು ರಿಯಾಕ್ಟೆಂಟ್ಸ್ ಗಳಲ್ಲಿ. ಸೊ ಇಲ್ಲೆಲ್ಲ ನಾವೇನ್ ಮಾಡ್ತೀವಿ, ಹ್ಯಾಲೋಜನ್ ಮತ್ತೆ ಹ್ಯಾಲೋಜನ್ ಅದನ್ನ ಹೇಳ್ತಾರೆ ಡೈರೆಕ್ಟ್ ಕಾಂಬಿನೇಷನ್ ಅಂತ. ಸೊ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಕಂಬೈನ್ ಮಾಡಿ ಪ್ರಾಡಕ್ಟ್ ಫಾರ್ಮೇಶನ್ ಮಾಡ್ತಾ ಇದೀವಿ. ಅಂಡ್ ಆನ್ ದ ಅದರ್ ಹ್ಯಾಂಡ್ ಯು ಕ್ಯಾನ್ ಸಿ ಆಕ್ಷನ್ ಆಫ್ ಹ್ಯಾಲೋಜನ್ ಓವರ್ ಲೋವರ್ ಇಂಟರ್ ಹ್ಯಾಲೋಜನ್. ಸೊ ಇಲ್ಲಿ ತಗೊಂಡಿದ್ದೀವಿ ನೋಡಿ, ಇದು ದಿಸ್ ಒನ್ ಹಿಯರ್ ಎಲ್ಲಾನು ನಮ್ಗೆ ಒಂದೇ ಇದೆ. ಇಂಟರ್ ಹ್ಯಾಲೋಜನ್ ನೆಕ್ಸ್ಟ್ ತೋರಿಸ್ತೀನಿ. Okay, so ಇದೆಲ್ಲನು this all belongs to one category, that is direct combination. Okay, so direct combination of halogen. So ಎಲ್ಲದರಲ್ಲೂ halogen combine ಮಾಡ್ಕೊಂಡಿದ್ದೀವಿ. So these are the preparations, methods of preparations of interhalogen compounds. Very important. ಕೇಳ್ತಾರೆ ಇದು. So ಎಲ್ಲದರಲ್ಲೂ halogen excess ತಗೋಬೇಕು. So depends on what halogen you are going to take in excess. Actually ಇಲ್ಲಿ lower reactivity, for example ನೀವು ನೋಡೋದಾದ್ರೆ
ಫ್ಲೋರಿನ್ ಗಿಂತ ಜಾಸ್ತಿ ರಿಯಾಕ್ಟಿವ್ ಆಗಿದೆ. ಸೊ ಅವಾಗ ಫ್ಲೋರಿನ್ ಎಕ್ಸೆಸ್ ಅಲ್ಲಿ ತಗೊಂಡಿದ್ದೀವಿ. ಕ್ಲೋರಿನ್ ಐಡಿನ್ ಗಿಂತ ಜಾಸ್ತಿ ರಿಯಾಕ್ಟ್ ಆಗಿದೆ, ಸೊ ಫ್ಲೋರಿನ್ ಎಕ್ಸೆಸ್ ಅಲ್ಲಿ ತಗೊಂಡಿದ್ದೀವಿ. ಸೊ ಈ ಆರ್ಡರ್ ಅಲ್ಲಿ ತಗೊಬೇಕು ನಾವು. ಫ್ಲೋರಿನ್ ಇಸ್ ಟೇಕನ್ ಇನ್ ಎಕ್ಸೆಸ್. ಸೊ ವೆನ್ ಫ್ಲೋರಿನ್ ಮೋರ್ ರಿಯಾಕ್ಟಿವ್ ಆಗಿದಾಗ ನೀವು ಫ್ಲೋರಿನ್ ಕಮ್ಮಿ ತಗೊಂಡು ಕ್ಲೋರಿನ್ ಎಕ್ಸೆಸ್ ಅಲ್ಲಿ ತಗೊಳಕ್ ಆಗೋದಿಲ್ಲ. ಸೊ ಅಟ್ ದಟ್ ಟೈಮ್ ರಿಯಾಕ್ಷನ್ ಇಸ್ ನಾಟ್ ಪಾಸಿಬಲ್. ಕೀಪ್ ದಟ್ ಆಸ್ ವೆಲ್ ಇನ್ ದ ಮೈಂಡ್. ಓಕೆ, ಸೊ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದಕ್ ಜಾಸ್ತಿ ಇರುತ್ತೆ ಅದನ್ನ ಎಕ್ಸೆಸ್ ತಗೋತೀವಿ. ಎರಡು ನಾವು ತಗೊಂಡಿದೀವಿ ಅಂದ್ರೆ, ಎರಡು ಹ್ಯಾಲೋಜನ್ ತಗೊಂಡಿದೀವಿ ಅಂದ್ರೆ ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇರ್ಲೇಬೇಕು. ಅಲ್ಲಿ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಇದ್ಮೇಲೆ ಯಾವ್ದು ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇದೆ ಅದನ್ನ ಎಕ್ಸೆಸ್ ತಗೋತಾ ಇದೀವಿ. ಯು ಕ್ಯಾನ್ ಅಬ್ಸರ್ವ್ ಇನ್ ಆಲ್ ದ ಕೇಸಸ್. ಓಕೆ, ಸೊ ಅದನ್ನ ಎಕ್ಸೆಸ್ ತಗೊಂಡು ವಿ ಆರ್ ಡೂಯಿಂಗ್ ದ ರಿಯಾಕ್ಷನ್. ಅರ್ಥ ಆಯ್ತಾ? ಓಕೆ, ಸೊ ಇನ್ನೊಂದು ಮೆಥಡ್ ಏನಿದೆ, ಸೊ ಇನ್ನೊಂದು ಮೆಥಡ್ ಅಲ್ಲಿ ಹೇಗ್ ಮಾಡ್ತೀವಿ ಅಂದ್ರೆ ನಾವು ಬೈ ರಿಯಾಕ್ಟಿಂಗ್ ಲೋವರ್ ಇಂಟರ್ ಹ್ಯಾಲೋಜನ್. ಲೋವರ್ ಇಂಟರ್ ಹ್ಯಾಲೋಜನ್ ಅಂದ್ರೆ ಟೇಕ್ BrF3. BrF3 ನ ತಗೊಂಡು F2 ಜೊತೆ ರಿಯಾಕ್ಟ್ ಮಾಡೋದು. ಪ್ರಾಡಕ್ಟ್ ಪ್ರೆಡಿಕ್ಟ್ ಮಾಡಿ. What is the product here? BrF3 plus F2. BrF5. Yes. And here? IF7. Okay. So these are also interhalogens. IF7 ಆಗ್ಬೋದು, BrF5 ಆಗ್ಬೋದು, ಇದು ಕೂಡ interhalogens ಇಲ್ಲಿ. Okay. So ನೀವು halogen ನ ಕಂಬೈನ್ ಮಾಡ್ಕೊಂಡು ಡೈರೆಕ್ಟ್ ಕಂಬೈನ್ ಮಾಡಿ you are preparing interhalogen. Here again ನಾವು interhalogen ನ ತಗೊಂಡು ಮತ್ತೊಂದು ಹ್ಯಾಲೋಜನ್ ಅಂದ್ರೆ ಲೋ ರಿಯಾಕ್ಟಿವ್ interhalogen. ಓಕೆ, ಸೊ ಲೋ ರಿಯಾಕ್ಟಿವ್ ಇಂಟರ್ಹ್ಯಾಲೋಜನ್ ತಗೊಂಡು ಅದನ್ನ ಮತ್ತೆ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಮಾಡಿ ಇನ್ನೂ ಒಂದು ಏನು ಇಂಟರ್ಹ್ಯಾಲೋಜನ್ ಕಾಂಪೌಂಡ್ಸ್ ಗಳನ್ನ ಫಾರ್ಮೇಶನ್ ಮಾಡೋದು. ದಿಸ್ ಇಸ್ ಆಲ್ಸೋ ಪಾಸಿಬಲ್. ಸೊ ದಿಸ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಆಲ್ಸೋ ಪಾಸಿಬಲ್ ಫಾರ್ ದ ಪ್ರಿಪರೇಷನ್ ಆಫ್ ಇಂಟರ್ಹ್ಯಾಲೋಜನ್ ಕಾಂಪೌಂಡ್. ಸೊ ಇದನ್ನು ಎಕ್ಸಾಂಪಲ್ ನೀವು ತಗೋಬಹುದು. ಸರ್ ಇದ್ರಲ್ಲಿ ಯಾವ್ದನ್ನ ಎಕ್ಸೆಸ್ ತಗೊಳ್ಳಲ್ಲ. So in this case we are not going to do take that in SX. So ಇಲ್ಲಿ ನಾವು ಅದರ ಎಕ್ಸರ್ಸೈಸ್ ತಗೊಳ್ಳಲ್ಲ. ಸೊ ಇಲ್ಲಿ ಏನು ಈಗ ನಮ್ದು ಇಂಟೆನ್ಷನ್ BrF5 ಬರಬೇಕು ಅಂದ್ರೆ ಇಲ್ಲಿ ಎಷ್ಟು ಮೋಲ್ ಬೇಕು ಅಷ್ಟು ತಗೋತೀವಿ ಅಷ್ಟೇ. ಸೊ ನಮ್ಮ ಪ್ರಾಡಕ್ಟ್ ಏನ್ ಬರ್ಬೇಕಿರುತ್ತೋ ಅದನ್ನ ತಗೋತೀವಿ. ಸೊ ಆ ಕೇಸಲ್ಲಿ will not be worrying about excess. So there are some points related to interhalogen compounds. So ಇಲ್ಲಿ ನೋಡಿದ್ರೆ these are all covalent molecules and diamagnetic in nature. So points are very important. Note down. So ಏನೆಲ್ಲ ನಮಗೆ interhalogen compounds ಇದಾವೆ, so ಎಲ್ಲ compounds covalent molecules ಮತ್ತೆ diamagnetic in nature ಇರುತ್ತೆ. And they are volatile solids or liquids except ClF which is a gas. ಅಂದ್ರೆ ಅದರಲ್ಲಿ ಮೋಸ್ಟ್ಲಿ ಲಿಕ್ವಿಡ್ ಮತ್ತೆ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸಾಲಿಡ್ ಅಲ್ಲಿ ತುಂಬಾ ಸ್ವಲ್ಪ ಕಮ್ಮಿ ಕಾಂಪೌಂಡ್ಸ್ ಎಕ್ಸಿಸ್ಟ್ ಆಗೋದು. ಫಿಸಿಕಲ್ ಸ್ಟೇಟ್ ಬಂದ್ರೆ interhalogens ಅಲ್ಲಿ ವೆರಿ ಫ್ಯೂ ಆರ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ ಅ ಸಾಲಿಡ್ ಸ್ಟೇಟ್ ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ ದ ಲಿಕ್ವಿಡ್ ಅಂಡ್ ಗ್ಯಾಸಿಯಸ್ ಸ್ಟೇಟ್. ಓಕೆ, ಸೊ ಹಾಗಾಗಿ ClF ಒಂದು ನಮಗೆ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇದೆ. And physical properties are intermediate between constituent halogen except their melting point and boiling point are little higher than expected. So ಎರಡು halogen ಇರೋ combine ಆಗ್ತಿದೆ, different halogen combine ಇದ್ರೆ melting point the boiling point little higher ಇರುತ್ತೆ. Chemical reactions can be compared with that of individual halogens. So halogens ಹೇಗೆ chemical reaction ಇರುತ್ತೆ, similar to that it is going to react. In general, interhalogen compounds are more reactive than halogen, except to fluorine. This is very important point. Okay, interhalogen compounds are more reactive. Halogen ginta interhalogens ತುಂಬಾ highly react ಆಗಿರುತ್ತೆ, fluorine ನ ಬಿಟ್ಟು. So ಏನಕ್ಕೆ ಅಂದ್ರೆ you can see that because of X dash bond is interhalogen is weaker. So weaker interhalogen interaction. So interhalogen bonds ಏನಿರುತ್ತೆ that is going to be weaker. So ಅದರಲ್ಲಿ ಮಧ್ಯೆ weak interactions ಇರುತ್ತೆ. So ಹಾಗಾಗಿ they are going to be easily broken down and they are going to be more reactive. And all these undergo hydrolysis
giving halide ion derived from the small halogen and a hypohalide. So ನೀವು ಯಾವುದೇ ಒಂದು ಇಂಟರ್ಹ್ಯಾಲಜನ್ ತಗೊಂಡು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಯು ಕ್ಯಾನ್ ಸಿ ದ ಪ್ರಾಡಕ್ಟ್. ಒಂದು ಹೈಡ್ರೋಜನ್ ಹ್ಯಾಲೈಡ್ ಬರುತ್ತೆ, ಇನ್ನೊಂದು hypohalide, that is oxo acid ಒಂದು ಬರುತ್ತೆ. Okay, so that is the some of the key points about interhalogen compound. So ನಾವಿಲ್ಲಿ ಈಗಾಗಲೇ ಸ್ಟ್ರಕ್ಚರ್ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ನಾನು ಬರೀ IF ನ ಮಾತ್ರ ತಗೊಂಡಿದ್ದೆ, ಅದು ಅದಕ್ಕೆ ಮಾತ್ರ ಫಿಕ್ಸ್ ಅಂತಲ್ಲ, ಬೇರೆದಕ್ಕೂ ತಗೋಬಹುದು ನೋಡಿ. ClF3 ತಗೊಳ್ಬಹುದು, IF3 ಬದಲು ClF3 ತಗೊಳ್ಬಹುದು. ಸ್ಟ್ರಕ್ಚರ್ ಸೇಮ್ ಬರ್ತದೆ, ಟಿ ಶೇಪ್ ಬರ್ತಿದ್ಯಾ, ರೈಟ್? ಸೊ ಅಲ್ಲಿ IF7 ಇದೆ. Okay, so what are the uses of interhalogen compounds anta bandre? So these compounds are used as non-aqueous solvent. So non-aqueous solvent agi use madabodu. Interhalogen compounds are very useful fluorinating agents like ClF3, BrF3. Okay, so very useful fluorinating agent. So ClF3 and BrF3 ಏನಿದೆ ಪ್ರೊಡಕ್ಷನ್ ಆಫ್ UF6 ಯುರೇನಿಯಂ ಜೊತೆ ರಿಯಾಕ್ಟ್ ಮಾಡಿ UF6 ಎನ್ರಿಚ್ಮೆಂಟ್ ಆಫ್ ಯುರೇನಿಯಂ 235. ಸೊ ಅದನ್ನ ಪ್ರಿಪರೇಷನ್ ಮಾಡೋದಕ್ಕೆ, like if you take uranium and if you react that with ClF3, it will form UF6. Okay, so the reaction. Okay, so other uses of interhalogen compounds. So coming to thermal stability bandre, so heat produce ಮಾಡಿದಾಗ ಯಾವುದು ಬೇಗ ಬ್ರೇಕ್ ಡೌನ್ ಆಗುತ್ತೆ ಅಂತ. ಸೊ ಅದು ಅಗೇನ್ ಡಿಪೆಂಡ್ಸ್ ಆನ್ ರಿಯಾಕ್ಟಿವಿಟಿ. ಸೊ ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿರೋದು, it is going to depend on electronegativity difference. So if electronegativity difference is more, so electronegativity difference more ಇದ್ರೆ thermal stability ಕೂಡ ಏನಾಗುತ್ತೆ, ನಮಗೆ ಜಾಸ್ತಿ ಆಗುತ್ತೆ, ಅಂದ್ರೆ ಸ್ಟೇಬಲ್ ಆಗುತ್ತೆ ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ IF ಇದೆ ನನ್ನ ಹತ್ರ, BrF ಇದೆ ನನ್ನ ಹತ್ರ, ClF. Among these three, which is having a less thermal stability? ಅಥವಾ ಯಾವುದು ಮೋರ್ ಸ್ಟೇಬಲ್ ಅಂತಾನೆ ಹೇಳಿ ಈ ಮೂರಲ್ಲಿ? ClF less stable. Yes, good. This is less and this is more. So ಹಿಂಗ್ ಬರ್ಕೋಬಹುದು ಅಲ್ವಾ? ಸೊ ಎಲೆಕ್ಟ್ರಾನಿಕ್ ಡಿಫರೆನ್ಸ್ ನೀವು ನೋಡಬಹುದು, ಇದ್ರದೊಂದು 2.5 ಬರುತ್ತೆ, ಫ್ಲೂರಿನ್ ಒಂದು 4 ಬರುತ್ತೆ. ಎಷ್ಟು ಡಿಫರೆನ್ಸ್ ಆಗುತ್ತೆ? ClF ಬಂದ್ರೆ 4 - 3 ಅಷ್ಟೇ. ಸೊ ಅಗೇನ್ Br ಬಂದ್ರೆ ಇದು 4 - 2.8 ಅಷ್ಟೇ ಬರುತ್ತೆ. ಸೊ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ IF ಅಲ್ಲಿ. ಸೊ ಆದಾಗ ಅದು ಥರ್ಮಲಿ ಸ್ಟೇಬಲ್, ಮೋರ್ ಸ್ಟೇಬಲ್. ಓಕೆ, ಸೊ ಎಲೆಕ್ಟ್ರಾನ್ ಡಿಫರೆನ್ಸ್ ಜಾಸ್ತಿ ಇದ್ರೆ ಅದು ಜಾಸ್ತಿ ಸ್ಟೇಬಲ್ ಆಗುತ್ತೆ. ಅದೇ ರೀತಿ ಇದನ್ನ ರಿಯಾಕ್ಟಿವಿಟಿಗೂ ನೀವು ಹಾಕೋಬಹುದು. ರಿಯಾಕ್ಟಿವಿಟಿ ಆರ್ಡರ್ ಅರೇಂಜ್ ಮಾಡಿ ಅಂದ್ರೆ, ಸೊ ಅದ್ರ ಬೇಸಿಸ್ ಮೇಲೆ ಅದನ್ನು ಇದರಲ್ಲಿ ಅರೇಂಜ್ ಮಾಡ್ಕೋಬಹುದು. ಸೊ ಯಾಕೆ ಅಂದ್ರೆ, ಸೊ ಯಾವುದು ಮೋರ್ ರಿಯಾಕ್ಟಿವ್ ಆಗಿರುತ್ತೆ ಅಂದ್ರೆ, ವಿಚ್ ಇಸ್ ಹ್ಯಾವಿಂಗ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್, ಇಟ್ ವಿಲ್ ಬಿ ಮೋರ್ ರಿಯಾಕ್ಟಿವ್. ಓಕೆ, ಸೊ IF ಮಧ್ಯೆ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಜಾಸ್ತಿ ಅಂದ್ರೆ that is going to be more reactive. Is that clear? Yes, sir. Okay, so ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಏನು ನಮಗೆ ರಿಯಾಕ್ಟಿವಿಟಿಯಲ್ಲಿ ಡಿಪೆಂಡ್ ಆಗುತ್ತೆ ಅಂದ್ರೆ ಸ್ಟೀರಿಕ್ ಹಿಂಡರೆನ್ಸ್. ಓಕೆ, ಸ್ಟೀರಿಕ್ ಹಿಂಡರೆನ್ಸ್ ಅನ್ನೋ ಒಂದು ಪಾಯಿಂಟ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಸ್ಟೀರಿಕ್ ಹಿಂಡರೆನ್ಸ್ ಪಾಯಿಂಟ್ ಯಾವಾಗ ಬರುತ್ತೆ ಅಂದ್ರೆ ನಮಗೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ IF7, IF5 ಮತ್ತೆ IF3, ಸೊ ಈ ತರ ಮೂರ್ ಇರುತ್ತೆ.
ಸೊ ಈ ಮೂರಲ್ಲಿ ಯಾವ್ದು ಮೋರ್ ರಿಯಾಕ್ಟಿವ್ ಅಂತ ಕೇಳ್ತಾರೆ, ಹೇಗೆ ಹೇಳ್ತೀರಾ? ಬಿಕಾಸ್ ಆಲ್ ದೀಸ್ ತ್ರೀ ಹ್ಯಾವ್ ಅ ಸೇಮ್ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್. ಹೌದಾ? ಆಲ್ ದೀಸ್ ತ್ರೀ ಹ್ಯಾವ್ ಸೇಮ್ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್. ಅಮಾಂಗ್ ವಿಚ್ ಇಸ್ ಮೋರ್ ರಿಯಾಕ್ಟಿವ್ ಅಂದ್ರೆ ಏನ್ ಮಾಡ್ಬೇಕು ಅವಾಗ ನಾವು? ಸ್ಟೀರಿಕ್ ಇಂಡರೆನ್ಸ್ ಚೆಕ್ ಮಾಡ್ಬೇಕು ಅಲ್ವಾ? ಸೊ ಇಲ್ಲಿ ಏನಿದೆ ನಮ್ಗೆ? ಸೊ ಇಲ್ಲಿ ಸ್ಟೀರಿಕ್ ಇಂಡರೆನ್ಸ್ ಜಾಸ್ತಿ ಬರುತ್ತೆ. ಓಕೆ, ಸೊ ಇಲ್ಲಿ ಸ್ಟೀರಿಕ್ ಇಂಡರೆನ್ಸ್ ಜಾಸ್ತಿ ಬಂದಾಗ ರಿಯಾಕ್ಟಿವಿಟಿ ಆರ್ಡರ್ ಚೇಂಜ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಗಿದೆಯಾ? ಸೊ ದಟ್ ಈಸ್ ಅಬೌಟ್ ಇಂಟರ್ ಹ್ಯಾಲೋಜನ್ ಕಾಂಪೌಂಡ್. ಸೊ ಇಷ್ಟು ಏನ್ ಡಿಸ್ಕಸ್ ಮಾಡಿದ್ರೆ ಇದು ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಆಕ್ಸೈಡ್ಸ್ ಆಫ್ ಹ್ಯಾಲೋಜನ್ ಬಗ್ಗೆ ಹೇಳಿದೆ ನಾನು. Okay, so you can see the structures of our acids. Okay, so next illige we have completed with group 17 elements. So group 17 complete agutte. So next we will move on to group 18 elements. So group 18 elements is the last one. So adit move on. So before I move on to that, stop at this point. So we'll discuss about, or we'll start about group 18 in the next class. Okay.